ಸಂವಿಧಾನಬದ್ಧವಾಗಿ ನಡ್ಕೊಳ್ಳುವ RSS, ಅದಕ್ಕೆ ಪೂರಕವಾಗಿರುವ ಬಿಜೆಪಿ ಬಂದೆ ಸರ್. ನಿಮ್ಮ ತೇಜಸ್ವಿ ಸೂರ್ಯ ಅವರು ಏನ್ ಹೇಳ್ತಾರೆ, ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಹುಕುಂ ಜಾರಿಯಲ್ಲಿದೆ ಚಿತ್ತಾಪುರದಲ್ಲಿ. ಅರೆ, ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ತೆಗೆದುಕೊಂಡ ಕ್ರಮವನ್ನ ನೀವು ಸಸ್ಪೆನ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ಬಿಡ್ತೀರಿ. ಹಾಗಾದ್ರೆ ಜಿಲ್ಲಾಡಳಿತದ ಡಿಸಿಷನ್ಗೆ, ಲೋಕಲ್ ಪೊಲೀಸಿನ ಅಬ್ಸರ್ವೇಷನ್ಗೆ ಮರ್ಯಾದೆ ಕೊಡೋದಿಲ್ವಾ? ಹಾಗೇನೆ ಒಂದು ಪಥಸಂಚಲನಕ್ಕೆ ಕೊಡಬೇಕಾದ ಡೀಟೇಲ್ಸ್ ಅನ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮೊದಲ ಅಪ್ಲಿಕೇಶನ್ ಅನ್ನ ಅಲ್ಲಿನ ಜಿಲ್ಲಾಡಳಿತ, ಸ್ಥಳೀಯಾಡಳಿತ ರಿಜೆಕ್ಟ್ ಮಾಡಿದಾಗ ಇದಕ್ಕೊಂದು ಪೊಲಿಟಿಕಲ್ ಆಂಗಲ್ ಕೊಟ್ಟು, ನೋಡಿ ಪ್ರಿಯಾಂಕ್ ಖರ್ಗೆ ಅವರು ಬೇಕು ಅಂತ RSS ಪಥಸಂಚಲನ ನಿಲ್ಲಿಸ್ತಿದ್ದಾರೆ, ಅದಕ್ಕೊಂದು ಪೊಲಿಟಿಕಲ್ ಆಂಗಲ್ ಕೊಡ್ತಿದ್ದೀರಿ. ಇದು ಎಲ್ಲಿಯ ಸಂವಿಧಾನ, ಇದೆಲ್ಲಿಯ ಕಾನೂನು ವ್ಯವಸ್ಥೆ ಕೊಡುವ ಗೌರವ? ನೋಡಿ ಮೇಡಮ್, ನಾನು ಆಗ್ಲಿಂದಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಏನಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ಚಿತ್ತಾಪುರನೇ ಇವತ್ತು ಟಾರ್ಗೆಟ್ ಆಗಿದೆ ಅವ್ರ ಪ್ರಕಾರ ಅಂತಂದ್ರೆ, ಅವರೇ ಮಾತಾಡ್ತಾ ಇರೋದು 15-20 ದಿವಸದಿಂದ ಸಂಘದ ಬಗ್ಗೆ, ಮತ್ತಿನ್ಯಾರು ಅಲ್ಲ. ನೀವ್ ಹೇಳ್ದಂಗೆ 135 ಜನ ಕಾಂಗ್ರೆಸ್ ಶಾಸಕರಿದಾರ್ರಿ. ಅವ್ರನ್ನ ಸೇರಿಸ್ಕೊಂಡು 2-3 ಜನ ಬಿಟ್ಟು ಬೇರೆ ಯಾರು ಏನು ಮಾತಾಡ್ತಾನೆ ಇಲ್ಲ. ಅಲ್ಲೂ ಪಥಸಂಚಲನಗಳಾಗಿದ್ದಾವೆ, ಅಲ್ಲೂ ಏನು ಸಮಸ್ಯೆ ಆಗಿಲ್ಲ. ಬರೀ ಚಿತ್ತಾಪುರ ಅಂತ ಬಂದಾಗ ಮಾತ್ರ ಯಾಕೆ ಇವರು ಪವರ್ ನ ಮಿಸ್ಯೂಸ್ ಮಾಡ್ಕೊಂಡಲ್ಲಿ ಹೇಳ್ತಿರ್ಬಾರ್ದು? ಈ ಡೌಟ್ ಬಂದೇ ಬರುತ್ತಲ್ವಾ ನಿಮ್ಗೆ? ಆಬ್ವಿಯಸ್ಲಿ ನಿಮಗೆ ಮೂಲಭೂತ ಹಕ್ಕುಗಳಿಗೆ ಪೆಟ್ಟು ಕೊಡ್ತೀರಾ ಅಂತ ಜನ ಕೇಳ್ತಾರೆ. ಹಾಗಾದ್ರೆ ಸಂವಿಧಾನದ ಬಗ್ಗೆ ಕೇಳಿದಾಗ ಆ ಹಿನ್ನೆಲೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿರೋದಷ್ಟೇ. ಇವ್ರ ವಿಚಾರದಲ್ಲಿ ಮೂಲಭೂತ ಹಕ್ಕುಗಳಿಗೆ ಯಾರು ಏನು ಮಾತಾಡಬಾರ್ದು, ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆಯ್ತಾ? ಸಂಘ ಅಂತ ಬಂದ ತಕ್ಷಣ ಅವ್ರಿಗೆಲ್ಲ ಇದು ಬಂದ್ಬಿಡುತ್ತೆ. ಸರಿ, ಹೊಡಿತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು This is what we are telling. ಸರಿ, ಅಲ್ಲಿ ಕೋರ್ಟ್ ನಲ್ಲಿ ಆಗ್ತಿರೋದು ಒಂದು, ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮದ ಮುಂದೆ ಬಂದು ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮದ ಮುಂದೆ ಬಂದು ಏನ್ ಹೇಳ್ತಿದ್ದಾರೆ ನೋಡಿ, ಮೊದಲು ಬರೀ ಮಾಹಿತಿ ಕೊಡ್ತಾ ಇದ್ರು RSS ನವರು, ಇವಾಗ ಅನುಮತಿ ಕೇಳೋ ಹಂಗಾಗಿದ್ದಾರಲ್ಲ, ಅಷ್ಟ್ ಸಾಕಲ್ವಾ? ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಇಂಟೆನ್ಷನ್ ಬಗ್ಗೆನೇ ಅನುಮಾನ ಬರ್ತಿದೆ. ಅಲ್ಲಿ ನಡೀತಾ ಇರುವ ಲೀಗಲ್ ಬ್ಯಾಟಲ್ ಒಂಥರ, ಪ್ರಿಯಾಂಕ್ ಖರ್ಗೆ ಅವರು ಜನರ ಮುಂದೆ ಇಡ್ತಿರುವ ಆಂಗಲ್ ಬೇರೆ ತರದಲ್ಲಿ. ಪ್ರಿಯಾಂಕ್ ಖರ್ಗೆ ಅವರ ಅಸಲಿ ಉದ್ದೇಶ ಏನು ಅನ್ನೋದೇ ಪ್ರಶ್ನೆಗೆ ಬರ್ತಿದೆ ಈಗ. ಕರೆಕ್ಟ್ ಆಗಿ ಹೇಳಿದ್ರಿ. ನಾನು ಒಂದು ಪ್ರಶ್ನೆ ಏನ್ ಗೊತ್ತಾ ಕೇಳ್ತಾ ಇರೋದು, ಒಬ್ಬ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತ 10 ಸಾಲಿನ ಪತ್ರ ನಾವು 100 ವರ್ಷ ಪೂರೈಸಿದೀವಿ ಅಂತ ಹೇಳ್ತಾ ಇದ್ರಲ್ಲ, ಇಷ್ಟು ಭಯ ಹುಟ್ಟಿಸ್ತಾ ಇವ್ರಿಗೆ ಅಂತ ನನ್ನ ಪ್ರಶ್ನೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ್ರು, ಎಷ್ಟು ಚರ್ಚೆಗಳನ್ನು ಹುಟ್ಟಾಕಿದ್ದಾರೆ ನೋಡಿ. ಅದೊಂದು ಪತ್ರ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರ ಈ ಪ್ರಮಾಣದ ಭಯವನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತ ಪತ್ರದಲ್ಲಿರಬಹುದಾದಂತ ಸತ್ಯಾಂಶಗಳು. ನೀವ್ ಹಿಂಗೆ ಬಿಜೆಪಿ ಅವರು ಸರಣಿ ಟ್ವೀಟ್ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರ ತರ್ಲಿಕ್ಕೆ ಕಾರಣ AI ಗೂಗಲ್ ಹಬ್, ಕರ್ನಾಟಕದ ಕೈ ತಪ್ಪಿದ್ದು, ಕಲಬುರ್ಗಿ. ಉತ್ತರ ಕೊಡ್ಲಿ ಸರ್. ನೀವು ಹೇಳ್ತಿದ್ದೀರಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರದಿಂದಾಗಿ RSSಗೆ ಬಿಜೆಪಿಗೆ ಭಯ ಅಂತ ಹೇಳಿ. ಬಟ್ ಬಿಜೆಪಿಗರು ಸರಣಿ ಟ್ವೀಟ್ ಮಾಡ್ತಿದ್ದಾರೆ. ಚಿತ್ತಾಪುರ ಸೇರಿದಂತೆ ಕಲಬುರ್ಗಿ SSLC ಫಲಿತಾಂಶದಲ್ಲಿ ಕಡೆಯಲ್ಲಿದೆ, ಅದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇಲ್ಲ. AI ಗೂಗಲ್ ಹಬ್, IT ಸಚಿವರು ಕರ್ನಾಟಕಕ್ಕೆ ಸಿಗುವ ಎಲ್ಲಾ ಪಾಸಿಬಲ್ ಅವಕಾಶ ಆಯ್ತು, ಸಿಗ್ಲಿಲ್ಲ. ಅದನ್ನ ಮರೆಮಾಚಲಿಕ್ಕೆ ಕಲಬುರ್ಗಿಯಲ್ಲಿ ರಸ್ತೆ ವ್ಯವಸ್ಥೆ ಹಾಳಾಗಿದೆ. ಇದನ್ನೆಲ್ಲ ಮರೆಮಾಚಲಿಕ್ಕೆ, ಇದರಿಂದ ಡೈವರ್ಟ್ ಮಾಡ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಂದಿರುವ ಹೊಸ ಅಸ್ತ್ರ RSS. ಹೇಳಾದ್ಮೇಲೆ ಹಿಂಗ್ ಯಾಕೆ ಮಾಡಿದ್ರು ಅನ್ನೋದನ್ನ ಅವ್ರು ಹೇಳಿ, ಅದಾದ್ಮೇಲೆ ನೀವೇ ಅದಕ್ಕೆ ಕೌಂಟರ್ ಮಾಡಿ. ನಾನು ಗೂಗಲ್ ಮಾತಾಡಲ್ಲ, ವಾಟ್ಸಪ್ ಮಾತಾಡಲ್ಲ. ಕಾಂಗ್ರೆಸ್ಸಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರೆಸೆಂಟ್ ಮಾಡಿದಂತ ಬಡ್ಜೆಟ್ ಕಾಪಿಯಲ್ಲಿರುವಂತಹ ಒಂದು ಆರ್ಥಿಕ ಸಮೀಕ್ಷೆ, ಅಲ್ಲಿರುವಂತಹ ವಿಷಯ ಮಾತಾಡ್ತೀನಿ. ನಾನು ಗೂಗಲ್ ಮಾತಾಡ್ತಿಲ್ಲ, ವಾಟ್ಸಪ್ ಮಾತಾಡ್ತಾ ಇಲ್ಲ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೂಚ್ಯಾಂಕದಲ್ಲಿ ಯಾದಗಿರಿ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬೀದರ್ಗೆ ಕೊನೆಯ ಸ್ಥಾನ ಕಲ್ಯಾಣ ಕರ್ನಾಟಕ ಭಾಗದ್ದು. ನೆಕ್ಸ್ಟ್, ಕರ್ನಾಟಕದ ಸಾಕ್ಷರತಾ ಪ್ರಮಾಣ 75.36% ಇದ್ರೆ ಕಲ್ಯಾಣ ಕರ್ನಾಟಕದ ಸಾಕ್ಷರತಾ ಪ್ರಮಾಣ 64%. ನೆಕ್ಸ್ಟ್, ಶಾಲೆಯಿಂದ ಹೊರಗುಳಿದ ರಾಜ್ಯದ ಮಕ್ಕಳ ಸರಾಸರಿ ರಾಜ್ಯದ್ದು 2.96% ಇದ್ರೆ ಕಲ್ಯಾಣ ಕರ್ನಾಟಕ ಕಲಬುರ್ಗಿದು 5.77%. ನೆಕ್ಸ್ಟ್, ಬೆಂಗಳೂರಿನ ಜನರ ತಲಾದಾಯ 3,86,000 ರೂಪಾಯಿ ಇದ್ರೆ ಕಲಬುರ್ಗಿದು ಕಲ್ಯಾಣ ಕರ್ನಾಟಕದು 1,53,000 ರೂಪಾಯಿ. ಇದು ಈ ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದು. ಇದರ ಜೊತೆಗೆ 2025ರ PUC ಫಲಿತಾಂಶದಲ್ಲಿ ಕಲ್ಯಾಣ ಕರ್ನಾಟಕದ 53 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ, ಕಲಬುರ್ಗಿಯ 22 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ. SSLC ನಲ್ಲೂ ಅಷ್ಟೇನೆ ನಿಮಗೆ ಬಾಟಮ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು, ಕಲಬುರಗಿ ಲೀಸ್ಟ್ 42%. ಈ ವಿಚಾರಗಳನ್ನ ಪ್ರಶ್ನೆ ಮಾಡಿದ್ರೆ ಯಾರಿಗೆ? ಪ್ರಿಯಾಂಕಾ ಖರ್ಗೆ ಅವರಿಗೆ ಉತ್ತರ ಇಲ್ಲ. ನೀವೇನೇ ಕೇಳಿ, RSS. ನೀವು ಅವರ ಸಚಿವಾಲಯದ ಬಗ್ಗೆ, ಅವರ ಕ್ಷೇತ್ರದ ಬಗ್ಗೆ ಏನೇ ಕೇಳಿದ್ರು RSS. ಈ ರಾಜ್ಯ ಕಂಡ ಅತ್ಯಂತ ಅಸಮರ್ಥ ಶಾಸಕ ಮಂತ್ರಿ ಯಾರನ್ನ? ಪ್ರಿಯಾಂಕಾ ಖರ್ಗೆ. ಮುತ್ತಿನಂತ ಮಾತಾಡದೆ ಅಳಿಮಯ್ಯ.
ಅವ್ರು ಇದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀವ್ ಏನೇ ಪ್ರಶ್ನೆ ಕೊಡ್ಲಿ RSS ಈಗ ಕಳೆದ ವರ್ಷದ ನಿಮಗೆ ಅವರು ಮಂತ್ರಿ ಆಗಿರುವಂತಹ ITBT ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ನೀವು ಫಂಡ್ ಯುಟಿಲೈಸೇಷನ್ ತಗೊಂಡ್ರೆ ಲೀಸ್ಟ್ ITBT ಎಂಟೈರ್ ಇಯರ್ ಅಲ್ಲಿ ಬರೀ 15% ಅಷ್ಟೇ ಖರ್ಚು ಮಾಡಿರೋದು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇದು 41%, ಅಲ್ಲೂ ಬಾಟಮ್. ಆಯ್ತಾ? ಇದೇ ಅವರ ಸಾಧನೆ. ಈ ಸಾಧನೆಗಳನ್ನ ಹುಳುಗಳನ್ನ ಮುಚ್ಚಾಕೊಳ್ಳೋದಕ್ಕೆ RSS ತರ್ತಾರೆ. ಇವಾಗ ಹೇಳ್ದಂಗೆ ಗೂಗಲ್ AI ಹಬ್ಬು 1,20,000 ಕೋಟಿ ಆಂಧ್ರ ಪಾಲಾಯ್ತು. ಅಷ್ಟೇ ಯಾಕೆ, ಟೊಯೋಟಾ ಎಲೆಕ್ಟ್ರಿಕ್ ಕಾರ್ ಘಟಕ ಬಿಡದಿಲ್ಲ ಎಷ್ಟು ವರ್ಷದಿಂದ ಇದೆ ಟೊಯೋಟಾ, ಇವತ್ತದ್ ಮಹಾರಾಷ್ಟ್ರ ಕೊಟ್ಟಾಯ್ತು. ಯಾರಿಂದ? ಇವರಿಂದ. ಏಕಲ್ 2 ವೀಲರ್ ಘಟಕ ಅದು ಮಹಾರಾಷ್ಟ್ರ ಕೊಟ್ಟಾಯ್ತು. ಯಾರಿಂದ? ಇವರಿಂದ. ಇವರ ಅಸಮರ್ಥತೆಯಿಂದ ಇವ್ರು ಕೆಲಸ ಮಾಡಕ್ ಆಗ್ಲಿರೋದ್ರಿಂದ ಇವತ್ತು ರಾಜ್ಯದ ಯುವಕರಿಗೆ, ದಲಿತರಿಗಾಗ್ಬೋದು ಅಥವಾ ಕನ್ನಡಿಗರಿಗಂತಾನೆ ಅನ್ಲಿ, ಯಾರಿಗಾದ್ರೂ ಆಗ್ಲಿ ನಿಮ್ಗೆ ಉದ್ಯೋಗಾವಕಾಶಗಳು ಮಿಸ್ ಆಗ್ತಾ ಇದಾವೆ. ಇವ್ರು ಅದನ್ನ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಏನೇ ಬರ್ಲಿ RSS ಯಾವುದಕ್ಕೂ ಉತ್ತರ ಅವ್ರ ಹತ್ರ ಇಲ್ಲ. ಸರಿ, ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ ಅಣ್ಣ. ಇಲ್ಲ, ಫಸ್ಟ್ ಆಫ್ ಆಲ್ ಏನಂದ್ರೆ ಇವರೆಲ್ಲರೂ ಕೂಡ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಕನಿಷ್ಠ ಇದೇನು ಅಂತಂದ್ರೆ ಹಬ್ ಮಾಡ್ಬೇಕಾದ್ರೆ ಅವ್ರು ಕೇಳಿದಂತ ರಿಕ್ವೈರ್ಮೆಂಟ್ ಏನು ಅಂತಂದ್ರೆ ದ ಕೇಬಲ್ ಶುಡ್ ಪಾಸ್ ಆನ್ ಇನ್ ದ ಓಷನ್. ಸೊ ಅದಕ್ಕೆ ಪೂರಕವಾಗಿ ಏನು ಅಂತಂದ್ರೆ ನಮಗೆ ವಿಶಾಖಪಟ್ಟಣಂ ಕೇಬಲ್ ನ ಪಾಸ್ ಮಾಡೋದಕ್ಕೆ ಸಮುದ್ರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ, ಕೋಸ್ಟಲ್ ಸಿಟಿ ಅನ್ನೋ ಕಾರಣಕ್ಕೋಸ್ಕರ ದಟ್ ಈಸ್ ದ ಸೂಟಬಲ್ ಪ್ಲೇಸ್ ಅಂತ ಹೇಳಿ ಸೆಲೆಕ್ಟೆಡ್ ದ ಪ್ಲೇಸ್. ಸರ್, ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶ ಇಲ್ವಾ ಹಾಗಾದ್ರೆ? ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶ ಇಲ್ವಾ? ನಿಖೇತ್ ಅವ್ರು ಉತ್ತರ ಕೊಡ್ಲಿ, ಕೇಳಿಸ್ಕೊಳ್ರಿ. ಹೈದರಾಬಾದ್ ಕರ್ನಾಟಕದಲ್ಲಿ ರೋಡ್ ಸರಿ ಇಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ಮಾತಾಡ್ತಾರೆ ಇವರು. ಹೇಳುವಂತ ಕಟ್ಟುಕತೆಗಳು ಹೆಂಗಿದಾವೆ ಅಂತಂದ್ರೆ, ಇವತ್ತು ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಏನಿತ್ತು, ಹೈದರಾಬಾದ್ ಕರ್ನಾಟಕ ಯಾವ ಈ ಹಿಂದೆ ರಜಾಕರ ಆಳ್ವಿಕೆಗೆ ತುತ್ತಾಕಿ ಯಾವ ಪ್ರಮಾಣಕ್ಕೆ ಹೈದರಾಬಾದ್ ಕರ್ನಾಟಕ ಕುಸಿದು ನೆಲಕಚ್ಚಿತ್ತು, ಆ ಸ್ಥಿತಿಯಿಂದ ಇವತ್ತು ಹೈದರಾಬಾದ್ ಕರ್ನಾಟಕ ಯಾವ ಹಂತಕ್ಕೆ ಮುಟ್ಟಿದೆ. ಇದು ಈ ಹಂತಕ್ಕೆ ಮುಟ್ಟೋದಕ್ಕೆ ಕಾರಣ ಏನು ಅಂತಂದ್ರೆ ಅದು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ ತಂದಂತ ಆರ್ಟಿಕಲ್ 371J ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ಇವತ್ತು ಇಡೀ ಕರ್ನಾಟಕದ ಯಾವುದೇ ಪೊಲೀಸ್ ಇಲಾಖೆಗೆ ಹೋಗಿ, ಇವತ್ತು ನನ್ನ ಡಿಪಾರ್ಟ್ಮೆಂಟ್, ನಾನು BMTC ಇದ್ದೀನಿ, BMTC ಬೆಂಗಳೂರಲ್ಲಿರೋ ಡ್ರೈವರ್ಸ್ ಗಿಂತ ಜಾಸ್ತಿ ನೀವು ಲೆಕ್ಕ ಹಾಕಿದ್ರೆ ಹೈದರಾಬಾದ್ ಕರ್ನಾಟಕ ಡ್ರೈವರ್ಸ್ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕದವರು ಅತಿ ಹೆಚ್ಚಿದ್ದಾರೆ. ಇವತ್ತು ನೀವು ಎಲ್ಲ ಟೀಚರ್ಸ್ ಗಳನ್ನ ತಗೊಂಡ್ರೆ ಹೈದರಾಬಾದ್ ಕರ್ನಾಟಕದವರು ಅತಿ ಹೆಚ್ಚು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಸರ್ಕಾರಿ ನೌಕರಿ ಒಳಗಡೆ ಸಿಂಹ ಪಾಲು ಹೈದರಾಬಾದ್ ಕರ್ನಾಟಕದವ್ರಿಗೆ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದಂತ ಆರ್ಟಿಕಲ್ 371J ಅನ್ನೋದನ್ನ ನೀವು ಮರ್ತೋಗಿದ್ದೀರಿ ಸಾರ್, ಮರ್ತೋಗಿದ್ದೀರಿ. ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಮಾಡುತ್ತೆ. ಯಾವುದೇ ಸರ್ಕಾರ ಬರಲಿ, ಸಿದ್ದರಾಮಯ್ಯ ಸರ್ಕಾರ ಇರಲಿ, ಯಡಿಯೂರಪ್ಪ ಸರ್ಕಾರ ಇರಲಿ, ಅಥವಾ ಕುಮಾರಸ್ವಾಮಿ ಸರ್ಕಾರ ಇರಲಿ, ಯಾರು ಯಾವ ಭಾಗ ಕಣ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಎತ್ತೆತ್ತಿ 5,000 ಕೋಟಿ, 6,000 ಕೋಟಿ, 10,000 ಕೋಟಿ ಎತ್ಕೊಡ್ಬೇಕು. ಒಬ್ಬೊಬ್ಬ MLAಗೆ ಏನಿಲ್ಲ ಅಂತಂದ್ರು 100 ಕೋಟಿ ನಿಶ್ಚಿಂತವಾಗಿ ಅವರು ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಟಿಕಲ್ 370J ತಂದಿದ್ರಿಂದ ಆರ್ಥಿಕ ಅಭಿವೃದ್ಧಿಯನ್ನ ಇವತ್ತು ಆ ಪ್ರಾಂತ್ಯಗಳು ಕಾಣೋದಕ್ಕೆ ಸಾಧ್ಯ ಆಗಿದೆ. ಹೌದು, ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡು ನನ್ನ ಮಗ ಅನ್ಕೊಂಡೇನೆ.